ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ ಬಸ್ಸಲ್ಲಿ. ಮೈನ್ ದೇವಸ್ಥಾನ ಇರೋದು ನೋಡಿ, ಅಲ್ಲಿರೋದು. ಅಲ್ಲಿ ಬೇಜಾರಂತ ಬೇಜಾರಾಗೋಯ್ತು. ಸೊ ನಾನಿವಾಗ ಫೈನಲಿ ರೀಚ್ ಆಗಿದ್ದೀನಿ ಕೊಟ್ಟಿಗೆರದಲ್ಲಿದ್ದೀನಿ ಇವಾಗ. ಇಲ್ಲಿಂದ ಇವಾಗ ಬಸ್ ಹತ್ಕೊಂಡು ಹೋಗಬೇಕು. ಸೊ ಅಲ್ಲೊಂದು ಬಸ್ ಇದೆ, ನೋಡೋಣ ಬನ್ನಿ ಇವಾಗ. ಸೊ ಫೈನಲಿ ನಾನು ಬಂದಿದ್ದೀನಿ ಸಂಸ್ಥೆ. ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ ಬಸ್ಸಲ್ಲಿ, ಹಾಗಾಗಿ ಅಲ್ಲಿ ಇಳಿದಿದ್ದೆ ಹಿಂದೆ. ಇವಾಗ ಮತ್ತೆ ಅಲ್ಲಿಂದ ನಡ್ಕೊಂಡು ಮತ್ತೆ ಹೋಗ್ತಿದ್ದೀನಿ. ಫೈನಲ್ ಎಂಟ್ರೆನ್ಸ್ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಇದೇ ಎಂಟ್ರೆನ್ಸ್ ತೋರಿಸ್ತೀನಿ. ಎಂಟ್ರೆನ್ಸ್ ಒಳಗೆ ಬಂದಾಯಿತು, ಬನ್ನಿ ಹೋಗೋಣ ಮೇಲೆ. ಫುಲ್ ನಿದ್ದೆ ಮಾಡಿದ್ದೆ ಬಸ್ಸಲ್ಲಿ, ಹಾಗಾಗಿ ತುಂಬ ದೂರ ಹೋಗಿದ್ದೆ. ಒಂದು 500 ಮೀಟ್ರ್ ಮುಂದೆ ಹೋಗಿದ್ದೆ. ಅಲ್ಲಿಂದ ಮತ್ತೆ ಇಳ್ಕೊಂಡು ಮತ್ತೆ ನಡ್ಕೊಂಡು ಬಂದೆ. ನೋಡಿ, ಎಂಟ್ರಿಗೆ ಆದ ತಕ್ಷಣ ನಿಮಗೆ ಈ ಥರ ಸ್ಟ್ಯಾಚು ಬರುತ್ತೆ, ಅಲ್ಲಿ ಇದೆಯಲ್ಲ ಆ ಥರ ಸ್ಟ್ಯಾಚು ಬರುತ್ತೆ. ಇಲ್ಲಿ ನಡ್ಕೊಂಡು ಮೇಲೆ ಹೋಗಬೇಕು. ಫುಲ್ಲು ಇಲ್ಲೆಲ್ಲ ಟೀ ಎಲ್ಲ ಇದೆ, ಅಂದರೆ ಇದೆಲ್ಲ ಟೀ ತೋಟ. ದೇವಸ್ಥಾನ, ಮೈನ್ ದೇವಸ್ಥಾನ ಇರೋದು ನೋಡಿ, ಅಲ್ಲಿರೋದು. ಅಲ್ಲಿರೋದು, ಅಲ್ಲಿ ಹೋಗ್ಬೇಕು ಇವಾಗ. ಇಲ್ಲೇನಂದರೆ ವೀಡಿಯೋ ಮತ್ತು ಫೋಟೋ ಯಾವುದು ತೆಗಿಯೋಕ್ಕೆ ಬಿಡ್ತಿಲ್ಲ, ಹಾಗಾಗಿ ನಾನು ಇಲ್ಲಿ ಯಾವುದು ವೀಡಿಯೋ ಮಾಡಿಲ್ಲ. ಬರೀ ಹೊರಗಡೆಯಿಂದ ಮಾತ್ರ ತೆಗೀರಿ ಅಂತ ಹೇಳಿದರು. ಸೊ ಬಂದಿರೋ ಸುಮ್ಮನೆ ವೇಸ್ಟ್ ಆಯಿತು ಅನಿಸುತ್ತೆ. ಒಂದು ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಫೋಟೋನು ತೆಗಿಯೋಕ್ಕಾಗಿಲ್ಲ. ಇಲ್ಲಿ ಏನಿದೆಯಲ್ಲ ಚಹಾ ತೋಟ, ಇದ್ರೊಳಗೆ ಮಾತ್ರ ತೆಗೀರಿ ಅಂತ ಹೇಳಿದರು. ಇದ್ರೊಳಗೆ ಏನು ತೆಗೆಯೋದು? ನಾನು ಬಂದಿರೋದೇ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಫೋಟೋ ತೆಗಿಯೋಣ ಅಂದ್ಕೊಂಡೆ, ವೀಡಿಯೋಸ್ ಎಲ್ಲ ಮಾಡೋಣ ಅಂತ. ಬಟ್ ಆದರೆ ಅಲ್ಲಿ ಬಿಟ್ಟಿಲ್ಲ. ಸೊ ಇಲ್ಲಿದೆ, ಇವಾಗ ನೋಡ್ಕೋಬೇಕು ಅಷ್ಟೇ. ನಾನು ಹಿಂದೇನು ಕಾಣಿಸ್ತಿದ್ದೆ ನಾನು ಅದೇ ದೇವಸ್ಥಾನ. ಬಟ್ ಅಲ್ಲಿದ್ದು ಫೋಟೋ ಎಲ್ಲ ಮಾಡಬಾರ್ದು ಅಂತ ಹೇಳಿದರು. ಫೋಟೋ ವೀಡಿಯೋಸ್ ಏನು ತೆಗಿಯೋಂಗಿಲ್ಲ, ಹಾಗಾಗಿ ಸುಮ್ಮನೆ ವೇಸ್ಟ್ ಆಯಿತು ಅನಿಸುತ್ತೆ ನಾನು ಬಂದಿರೋದು ಇಲ್ಲಿಗೆ. ಸೊ ಇವಾಗೇನು ಚಹಾ ತೋಟ ನೋಡ್ಕೊಂಡು ಹೋಗ್ಬೇಕು ಅನಿಸುತ್ತೆ, ಅದನ್ನೇ ನೋಡ್ಕೊಂಡು ಹೋಗೋಣ, ಇನ್ನೇನು ಮಾಡೋಂಗೂ ಇಲ್ಲ. ಅಲ್ಲೇನು ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ, ಆದರೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದರು, ಹಾಗಾಗಿ ಸುಮ್ಮನೆ ಅದೇ. ಜಾಗ ಏನಿದೆಯಲ್ಲ, ನೀವು ಲವ್ ಮಾಕ್ಟೈಲ್ ಪಿಕ್ಚರ್ ಏನಾದ್ರು ನೋಡಿದರೆ ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿದ್ರು ನೋಡಿ. ಈ ಜಾಗ ಇದೆಯಲ್ಲ, ಇದೇ ಜಾಗದಲ್ಲಿ ಶೂಟಿಂಗ್ ಎಲ್ಲ ಮಾಡಿದರು. ಆದರೆ ನನಗೆ ಇವಾಗ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಯಾವುದು ವೀಡಿಯೋ ಮಾಡೋಂಗೇ ಇಲ್ಲ ಅಂತ ಹೇಳಿದ್ದಾರೆ. ಈ ಬಿಸಿಲಲ್ಲೇ ಕೂತ್ಕೊಂಡಿದ್ದೆ, ಏನು ಮಾಡೋಂಗಿಲ್ಲ. ಅಷ್ಟು ದೂರದಿಂದ ಬಂದಿರೋದು ವೇಸ್ಟೇ ಆಯಿತು ಅನಿಸುತ್ತೆ. ತುಂಬ ಬೇಜಾರಾಯಿತು. ಇಲ್ಲಿ ಫೋಟೋ ಅಂದರೆ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ, ಅದು ತುಂಬ ಬೇಜಾರಾಗಿ ಹೋಯಿತು. ಸೊ ನಾನು ಅಲ್ಲಿಂದ ಅಷ್ಟು ದೂರದಿಂದ ಇಲ್ಲಿ ಬಂದು ವೇಸ್ಟ್ ಆಯಿತು, ಅದೇ ಬೇಜಾರಾಗ್ತಿದೆ ಗುರು. ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಒಳಗಿದ್ದು, ದೇವಸ್ಥಾನದ ಒಳಗಿದ್ದು. ಇಲ್ಲಿದ್ದು ಏನಂತ ತೆಗಿಯೋದು ವೀಡಿಯೋಸ್ ಅಂತ ಗೊತ್ತಾಗ್ತಿಲ್ಲ. ಬರೀ ಚಹಾ ತೋಟ ಇದೆ, ಆಮೇಲೆ ಎಲೆ ಇದೆ, ಅದರದ್ದೇ ತೆಗಿಬೇಕು ಅನಿಸುತ್ತೆ ನೋಡಿ. ಇದೆಲ್ಲ ಚಹಾ ತೋಟಗಳು, ಫುಲ್ಲು ಸಿಕ್ಕಾಪಟ್ಟೆ, ಎಲ್ಲಿ ನೋಡಿದ್ರು ಫುಲ್ಲು ಚಹಾ ಕಾಣಿಸ್ತಿದೆ ನೋಡಿ. ಎಲ್ಲ ಚಹಾ ತೋಟನೇ ಇದೆ ಇಲ್ಲಿ.
ಅಲ್ಲಿ ತನಕ ಬಂದು ಅಲ್ಲಿಂದ ಅಷ್ಟು ದೂರದಿಂದ ಬಂದು ಇಲ್ಲಿ ವೀಡಿಯೋ ಶೂಟ್ ಮಾಡೋಂಗಿಲ್ಲ. ಏನು ಹೇಳ್ತಾರೆ, ಯಾಕೆ ಆಗುತ್ತೆ ಅಂತ ಈ ಥರ ಕೆಲವೊಬ್ರು ಯಾಕೆ ಬರ್ತಾರೆ ಇಲ್ಲಿ ಅಂದರೆ ದೇವಸ್ಥಾನ ಅಂತಲೂ ನೋಡಿದೆ. ದೇವಸ್ಥಾನದಲ್ಲಿ ಅಂದರೆ ಎಲ್ಲರೂ ನಿಶಬ್ದವಾಗಿರ್ಬೇಕು, ಅದನ್ನ ಫಾಲೋ ಮಾಡಲ್ಲ, ಬೇಕಾಬಿಟ್ಟು ವೀಡಿಯೋ ಶೂಟ್ ಅಂದರೆ ಕಿರ್ಚಾಡ್ತಾ ಇರ್ತಾರೆ. ಅದೇ ಕಾರಣಕ್ಕೋಸ್ಕರ ಈ ಥರ ಎಲ್ಲ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಇಲ್ಲಿ ಅಂತ ಹೇಳಿ ಬೋರ್ಡೆಲ್ಲ ಹಾಕಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಾವೇ ಮಾಡ್ಕೊಂಡಿರೋದು ಈ ಥರದ್ದೆಲ್ಲ. ಸೊ ಇನ್ಮೇಲಾದರೂ ಇಂಥ ಪ್ಲೇಸ್ಗಳಿಗೆಲ್ಲ ಬಂದಾಗ ಸ್ವಲ್ಪ ಅಂದರೆ ಡಿಸಿಪ್ಲಿನನ್ನು ಮೇಂಟೈನ್ ಮಾಡೋಕ್ಕೆ ನೋಡೋಣ. ಅಂದರೆ ಎಲ್ರಿಗೂ ಪರ್ಮಿಷನ್ ಇರುತ್ತೆ ಅಂದರೆ ಫೋಟೋ ಶೂಟು ವೀಡಿಯೋ ಶೂಟ್ ಎಲ್ಲ ಮಾಡೋಕ್ಕೆ. ಸೊ ನಾವೇ ಇಲ್ಲಿ ಬಂದು ಬೇಕಾಬಿಟ್ಟು ಮಾಡೋದ್ರಿಂದ ನಮಗೆ ವೀಡಿಯೋಸ್ ಅಥವಾ ಫೋಟೋ ಶೂಟ್ ಮಾಡೋಕ್ಕೆ ಅವಕಾಶನೇ ಸಿಗೋದಿಲ್ಲ. ಇನ್ನೇನು ಹೇಳೋದು, ನಾನು ಅಷ್ಟು ದೂರ ಬಂದಿದ್ದು ವೇಸ್ಟ್ ಆಯಿತು, ಅದೇ ಬೇಜಾರು. ಇವಾಗ ಮತ್ತೆ ಅದನ್ನೇ ಹೇಳ್ತಿದ್ದೀನಿ. ಸೊ ಅದೇ ಬೇಜಾರಾಗಿತ್ತು. ತುಂಬ ಅಂದರೆ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲಿ, ಬಟ್ ಇಲ್ಲ ಅಂತ ಹೇಳಿದರು. ಸೊ ಬೇಜಾರಾಗೋಯ್ತು ತುಂಬ, ಏನು ಮಾಡೋಂಗಿಲ್ಲ. ಸೊ ಇವಾಗ ಬರೀ ಚಹಾ ತೋಟದೊಳಗೆ ಹೋದೆ, ಅದನ್ನ ನೋಡಿಕೊಂಡೆ. ಆದರೆ ಏನು ಕುಯ್ಕೊಂಡು ಏನು ಚಹಾ ಮಾಡೋಕ್ಕಾಗುತ್ತಾ, ಅದು ಇಲ್ಲ. ಮತ್ತು ಏನು ಮಾಡೋದು, ಏನು ಮಾಡೋಂಗಿಲ್ಲ. ಬೇಜಾರಾಗೋಯ್ತು ಅಷ್ಟು ಬಂದಿದ್ದೀನಿ ಅಂತ. ಅಲ್ಲೇನು ಕಾಣಿಸ್ತಿದೆಯಲ್ಲ ಅದೇ ಆಂಜನೇಯ ದೇವಸ್ಥಾನ, ತೋರಿಸ್ತೀನಿ ಬನ್ನಿ, ಅಲ್ಲಿ ಹೋಗೋಣ. ಆದರೆ ಇವಾಗ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ ಈ ಆಂಜನೇಯ ದೇವಸ್ಥಾನ. ನೋಡಿ, ಕ್ಲೋಸ್ ಮಾಡಿದ್ದಾರೆ ಈ ದೇವಸ್ಥಾನ. ಕಾಫಿ ಕುಡಿಯೋಕ್ಕೆ ಹೋಗ್ತಿದ್ದೀನಿ, ಬನ್ನಿ ಕಾಫಿ ಕುಡಿಯೋಣ. ಎಷ್ಟು ಚೆನ್ನಾಗಿರೋ ವ್ಯೂಸಲ್ಲಿ ಕಾಫಿ ಕುಡಿದೆ ಸುಮ್ಮನೆ ಹೋದರೆ ಹೆಂಗಿರುತ್ತಲ್ವ. ಸೊ ಆಗ ಕಾಫಿ ಕುಡಿಯೋಕ್ಕೆ ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ಅಲ್ಲಿ ಕಾಫಿ ತಗೊಂಡಿದ್ದೀನಿ, ಬನ್ನಿ ಕಾಫಿ ಕುಡಿಯೋಣ. ನೋಡಿ ತಗೊಂಡಿದ್ದೀನಿ ಇದೇ ಕಾಫಿ, ಬನ್ನಿ ಟೇಸ್ಟ್ ಮಾಡೋಣ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂದರೆ ನಾನು ಅಷ್ಟು ದೂರ ಇಲ್ಲಿ ಬಂದು ಸುಮ್ಮನೆ ವೇಸ್ಟ್ ಆಯಿತು ಅಂತ ಬೇಜಾರಾಯಿತು. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾಯಿರಿ, ಎಲ್ಲರೂ ನಗಿಸ್ತಾಯಿರಿ, ಆದಷ್ಟು ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.